ಈಗೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಹತ್ಯೆ ಆಗಿದೆ. ಖಮೇನಿಯನ್ನ ಹತ್ಯೆ ಮಾಡಿರೋದಾಗಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ತನ್ನ ಟ್ರೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿರುವಂಥದ್ದು. ನಮ್ಮ ಸಾಮರ್ಥ್ಯ ಬಳಸಿ ಖಮೇನಿಯನ್ನ ಹತ್ಯೆ ಮಾಡಿದೀವಿ. ಈಗ ಇರಾನ್ ಮಿಲಿಟರಿ ಹಾಗೂ ಐಆರ್ಜಿಸಿ ಯುದ್ಧ ನಿಲ್ಲಿಸುತ್ತವೆ. ಯುದ್ಧ ನಿಲ್ಲಿಸ್ತಾರೆ ಅನ್ನೋ ಭರವಸೆ ನನಗಿದೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಪ್ರಪಂಚದ ಅತ್ಯಂತ ಕ್ರೂರ ವ್ಯಕ್ತಿ ಖಮೇನಿ ಹತನಾಗಿದ್ದಾನೆ. ನಮ್ಮ ಟ್ರ್ಯಾಕಿಂಗ್ ಸಿಸ್ಟಮ್ ಮೂಲಕ ಆತ ಟ್ರೇಸ್ ಆಗಿದ್ದ ಟೆಹರಾನ್ನಲ್ಲೇ ಖಮೇನಿಯನ್ನ ಹೊಡೆದಿದ್ದೀವಿ. ಹೀಗಂತ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಟ್ರೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಟೆಹರಾನ್ನಲ್ಲೇ ಖಮೇನಿಯನ್ನ ಹೊಡೆದಿದ್ದೀವಿ, ಖಮೇನಿ ಹತನಾಗಿದ್ದಾನೆ, ಇನ್ಮುಂದೆ ಇರಾನ್ ಯುದ್ಧವನ್ನ ನಿಲ್ಲಿಸುತ್ತೆ ಅಂತ ಬರ್ಕೊಂಡಿದ್ದಾರೆ. ಖಮೇನಿ ಹತ್ಯೆ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಕ್ಷಿಪಣಿ ದಾಳಿ ಮಾಡಿದೆ. ಈ ವೇಳೆ ಟೆಹರಾನ್ನಲ್ಲೇ ಖಮೇನಿಯನ್ನ ಹೊಡೆದಿದ್ದೀವಿ, ಟೆಹರಾನ್ನಲ್ಲಿ ಟ್ರೇಸ್ ಮಾಡಿದ್ವಿ, ಖಮೇನಿ ಹತನಾಗಿದ್ದಾನೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ನ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಗಿದೆ ಅಂತ ಟ್ರಂಪ್ ಪೋಸ್ಟ್ ಮಾಡಿರೋದು. ಪ್ರಪಂಚದ ಅತ್ಯಂತ ಕ್ರೂರ ವ್ಯಕ್ತಿ ಖಮೇನಿ ಈಗ ಹತನಾಗಿದ್ದಾನೆ. ಈಗ ಯುದ್ಧವನ್ನ ನಿಲ್ಲಿಸ್ತವೆ ಇರಾನ್ ಮತ್ತು ಐಆರ್ಜಿಸಿ ತಂಡಗಳು ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಗಿದೆ. ಖಮೇನಿಯನ್ನ ಹತ್ಯೆ ಮಾಡಿರೋದಾಗಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕಗಳ ನಡುವೆ ಯುದ್ಧ ತೀವ್ರಗೊಂಡಿದೆ. ದಾಳಿ ಪ್ರತಿದಾಳಿ ನಡೀತಾ ಇದೆ. ಇರಾನ್ ಇಸ್ರೇಲ್ನತ್ತ ಹೈಪರ್ಸಾನಿಕ್ ಅಸ್ತ್ರಗಳ ಪ್ರಯೋಗ ನಡೆಸಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ನ್ಯೂಸ್ ಎಡಿಟರ್ ರಮೇಶ್. ಇರಾನ್ ಮತ್ತು ಇಸ್ರೇಲ್ ಅಮೆರಿಕಗಳ ನಡುವೆ ಯುದ್ಧ ತೀವ್ರಗೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಸಾಕಷ್ಟು ಭೀಕರ ಆಗಿದೆ ಯುದ್ಧ, ಈಗ ಸ್ವರೂಪ ಪಡ್ಕೊಂಡಿದೆ. ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ ಮತ್ತು ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ವೀಣಾ, ಮುಂಜಾನೆ ಒಂದು 3 ರಿಂದ 4 ಗಂಟೆ ಸುಮಾರಿಗೆ ಇಸ್ರೇಲ್ ಮತ್ತು ಅಮೆರಿಕ ಜಾಯಿಂಟ್ ಆಪರೇಷನ್ ಅಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಏನಿದ್ದ ಅಯತುಲ್ಲಾ ಖಮೇನಿ ಆತನನ್ನ ಹೊಡೆದಾಕಿದ್ದಾರೆ. ಈ ಬಗ್ಗೆ ಟ್ರಂಪ್ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಏನಿದೆ ಟ್ರೂತ್ ಅಲ್ಲಿ ಪೋಸ್ಟ್ ಮಾಡ್ತಕ್ಕಂಥ ಸುದೀರ್ಘವಾಗಿ ಒಂದಿಷ್ಟು ಬರೆದಿದ್ದಾರೆ. ಅದರಲ್ಲಿ ಇಡೀ ವಿಶ್ವಕ್ಕೆ ಮಾರಕವಾಗಿದ್ದ ಅತ್ಯಂತ ಕ್ರೂರಿ, ತುಂಬಾ ಡೆವಿಲ್ ಆಗಿರ್ತಕ್ಕಂಥ ಅಯತುಲ್ಲಾ ಖಮೇನಿಯನ್ನ ನಾವು ಹೊಡೆದಾಕಿದ್ವಿ. ನಮ್ಮ ಹೈ ಲೆವೆಲ್, ತುಂಬ ಹೈ ಟೆಕ್ನಾಲಜಿ ಇರತಕ್ಕಂಥ ಟ್ರ್ಯಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡಿ ಆತನನ್ನ ಟೆಹರಾನ್ನಲ್ಲಿ ಹೊಡೆದಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿನ್ನೆ ಮಧ್ಯಾಹ್ನ ಸುದ್ದಿ ಬಂದಿತ್ತು, ಇಸ್ರೇಲ್ ಮತ್ತು ಅಮೆರಿಕ ಜಾಯಿಂಟ್ ಆಪರೇಷನ್ ಶುರು ಮಾಡಿದಾಗ ಇರಾನ್ನ ಟೆಹರಾನ್ ಮೇಲೆ ಫಸ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಆನಂತರ ಬೇರೆ ಬೇರೆ ನಗರಗಳ ಮೇಲೆ ದಾಳಿ ಶುರು ಮಾಡಿದ್ವು. ಆ ಸಂದರ್ಭದಲ್ಲಿ ಖಮೇನಿಗೆ ಒಂದು ರೀತಿ ಭಯ ಶುರುವಾಯಿತು. ಆತ ಅಲ್ಲಿಂದ ಎಸ್ಕೇಪ್ ಆದ. ಸೊ ಎಸ್ಕೇಪ್ ಎಲ್ಲೋ ಬೇರೆ ಕಡೆ ಆದಂಥ ಸುದ್ದಿ ಆಗಿತ್ತು. ಆದರೆ ಈಗ ಟ್ರಂಪ್ ಪೋಸ್ಟ್ ಮಾಡೋದನ್ನು ನೋಡಿದರೆ ಖಮೇನಿ ಎಲ್ಲೂ ಹೋಗಿದ್ದಿಲ್ಲ, ಆತ ಟೆಹರಾನ್ನಲ್ಲಿ ಎಲ್ಲೋ ಒಂದು ಅಡಗುತಾಣದಲ್ಲಿ ಆತ ಬಚ್ಚಿಟ್ಕೊಂಡಿದ್ದಕ್ಕಂಥ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಈ ಟೆಹರಾನ್ನಲ್ಲೇ ನಾವು ಖಮೇನಿಯನ್ನ ಹೊಡೆದಾಕಿದೀವಿ ಅಂತಕ್ಕಂಥದ್ದು ಟ್ರಂಪ್ ಹೇಳ್ತಾ ಇದ್ದಾರೆ. ಇದು ಕೇವಲ ಇರಾನ್ ಜನತೆಗೆ ಅಷ್ಟೇ ಅಲ್ಲ, ಪ್ರಪಂಚದ ಬಹುತೇಕ ದೇಶಗಳಿಗೆ ಏನು ಈ ಖಮೇನಿ ಕಾಟ ಕೊಡ್ತಿದ್ದ ಅಂಥ ದೇಶಗಳಿಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಕ್ಕಂಗಾಗಿದೆ. ಇದು ನಾವು ಯುದ್ಧ ಶುರು ಮಾಡೋದಕ್ಕೆ ಒಂದು ರೀತಿಯ ಮೊದಲ ಹಂತದಲ್ಲಿ ಜಯ ಸಿಕ್ಕಿದೆ ಅಂತಕ್ಕಂಥದ್ದು ಟ್ರಂಪ್ ತಮ್ಮ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದರಿಂದ ಮುಂದೇನಾಗುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಶುರುವಾಗುತ್ತೆ. ಯಾಕೆಂದ್ರೆ ನಿನ್ನೆ ಯುದ್ಧ ಶುರುವಾದಾಗ ಚೀನಾ ಮತ್ತು ರಷ್ಯಾ ಕಾದು ನೋಡ್ತಾ ಇದ್ವು, ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ. ಹಾಗೆ ಭಾರತ ಕೂಡ ಏನಂದ್ರೆ ಎಲ್ಲ ದೇಶಗಳ ಜೊತೆ ಏನಾಗಿದೆ, ಅತ್ಯಂತ ಉತ್ತಮ ಬಾಂಧವ್ಯ ಇಟ್ಕೊಂಡಿದೆ. ಯಾವುದ್ರ ಪರ ನಿಲ್ಲೋದಾಗ್ಲಿ ಅಥವಾ ವಿರೋಧ ಮಾಡೋದಾಗ್ಲಿ ಇಲ್ಲ ಒಂದು ರೀತಿ. ಹೀಗಾಗಿ ಭಾರತ ಮತ್ತು ಚೀನಾ ಮತ್ತು ರಷ್ಯಾ, ಭಾರತ ಬಿಟ್ಟಾಕಿ ನಾವಿಲ್ಲಿ ಚೀನಾ ಮತ್ತು ರಷ್ಯಾನ ನೋಡಿದ್ರೆ ತುಂಬ ಕುತೂಹಲ ಇದೆ. ಯಾಕೆಂದರೆ ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಲ್ತು ಇರಾನ್ನ ಸರ್ವೋಚ್ಚ ನಾಯಕನನ್ನ ಹೊಡೆದಾಗ್ತಾ. ಯಾಕೆಂದರೆ ಖಮೇನಿಯ ಪಡೆನೇ ಒಂದು IRGC ಏನಿದೆ ಅದು ಸುಮಾರು 1.5 ಲಕ್ಷದಿಂದ 2 ಲಕ್ಷ ಯೋಧರಿದ್ರು ಅದರಲ್ಲಿ. ಒಂದು ರೀತಿ ಆ ಪಡೆ ಮೇಲೆ ದಾಳಿ ಮಾಡ್ತಕ್ಕಂಥ ಸಾಮಾನ್ಯ. ಯಾಕೆ ಸುಮಾರು ದಿನದ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ರು, ನೀನು ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡ್ತಾ ಇದ್ರೆ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಅದನ್ನು ನಿಲ್ಲಿಸಬೇಕು ಅಂತ. ಯಾಕೆಂದರೆ ಮಧ್ಯಪ್ರಾಚ್ಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ 2 ಕಂಟ್ರೀಸ್ ಅಂದರೆ ಒಂದು ಇರಾನ್ ಮತ್ತು ಇನ್ನೊಂದು ಇರಾಕ್. ಈ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ದೇಶಗಳನ್ನ ತನ್ನ ಕಂಟ್ರೋಲಲ್ಲಿ ತಗೋಬೇಕು, ತಾನೇ ಲೀಡರ್ ಆಗಬೇಕು, ತನ್ನ ಲೀಡರ್ಶಿಪ್ನಲ್ಲಿ ಎಲ್ಲ ನಡೀಬೇಕು ಅಂತಕ್ಕಂಥ. ಯಾಕೆಂದರೆ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಎಲ್ರಿಗೂ ಗೊತ್ತಿರೋಂಗೆ ಪೆಟ್ರೋಲಿಯಂ ಉತ್ಪನ್ನಗಳಿದೆ. ಇಡೀ ಪ್ರಪಂಚದಲ್ಲಿ
ಸಾಕಷ್ಟು ದೇಶಗಳು ಇರಾನ್ ಮತ್ತು ಇರಾಕನ್ನು ಡಿಪೆಂಡ್ ಆಗಿದ್ದಾವೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಮತ್ತು ಏನೋ ಚಿನ್ನಾಭರಣಗಳ ಮೇಲೆ. ಈಗ ಈ ರೀತಿಯಾಗಿ ಈ ದುಬೈ ಇರ್ಬೋದು ನೋಡಿ, ಇಂಡಿಯಾದಲ್ಲಿ ನಾವು ಸಾಕಷ್ಟು ಬಾರಿ ಮಾತಾಡ್ತಿರ್ತೀವಿ, ದುಬೈ ಮತ್ತು ಅರಬ್ ಕಂಟ್ರೀಸಿಂದ ಸಾಕಷ್ಟು ಚಿನ್ನವನ್ನು ಆಮದು ಮಾಡ್ಕೊತಿದ್ವಿ. ಚಿನ್ನ ಮತ್ತು ಪೆಟ್ರೋಲಿಯಂ ಈ ಎರಡು ಉತ್ಪನ್ನಗಳ ಮೇಲೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳು ತುಂಬ ಸ್ಟ್ರಾಂಗ್ ಆಗಿರೋದು ಒಂದು ಪೆಟ್ರೋಲಿಯಂ ಮತ್ತು ಚಿನ್ನದಿಂಗ. ಹೀಗಾಗಿ ಮಧ್ಯಪ್ರಾಚ್ಯಗಳ ಎಲ್ಲ ರಾಷ್ಟ್ರಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸಾಧಿಸಿದರೆ ನಾವು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ಬೋದು ಮತ್ತು ವಿಶ್ವ ಮಟ್ಟದಲ್ಲಿ ತಮ್ಮ ಸ್ಟ್ರೆಂತ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥದ್ದು ಇರಾನ್ ಮತ್ತು ಇಸ್ರೇಲ್ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಈ ಪೈಪೋಟಿ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಏನೋ ಖಮೇನಿದು ತುಂಬ ಸಪೋರ್ಟ್ ಇತ್ತು ಇರಾನ್ಗೆ. ಈಗ ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ ಇಸ್ರೇಲು ಸಹಜವಾಗಿ ಅಮೆರಿಕದ ಒಂದು ಸಹಾಯವನ್ನು ಕೋರ್ತು ಟ್ರಂಪ್ ಅದಕ್ಕೆ ಏನೋ ಅನೌನ್ಸ್ ಮಾಡಿದರು. ಹೀಗಾಗಿ ಇಸ್ರೇಲ್ ಅಮೆರಿಕ ಬೆನ್ನಿಗೆ ನಿಂತ ಪರಿಣಾಮ ಕೇವಲ ಒಂದೇ ದಿನ ಅಂದರೆ ನಿನ್ನೆ ಮಧ್ಯಾಹ್ನ ಶುರುವಾಗಿತ್ತು, ಬೆಳಗಿನ ಜಾವ 3 ಗಂಟೆ ಅಥವಾ 4 ಗಂಟೆ ಸುಮಾರಲ್ಲಿ ಖಮೇನಿ ಖಲಾಸ್ ಆಗಿದ್ದಾನೆ ಅಂತಕ್ಕಂಥದ್ದು ಟ್ರಂಪ್ ಪೋಸ್ಟ್ ಮಾಡ್ತಕ್ಕಂಥದ್ದು. ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಯುದ್ಧ ಮುಂದುವರಿಯುತ್ತಾ ಅಂದರೆ ಇದಕ್ಕೆ ಉತ್ತರ ಗೊತ್ತಿಲ್ಲ. ಯಾಕೆಂದರೆ ಚೀನಾ ಮತ್ತು ರಷ್ಯಾ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತ ನೋಡ್ಬೇಕೀಗ. ಏನಾಗುತ್ತೆ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಜೊತೆ ಏಕಾಏಕಿ ಸಪೋರ್ಟಿಗೆ ನಿಂತ್ಬಿಟ್ಟು ಸಿಕ್ಕವ್ರನ್ನೆಲ್ಲ ಡ್ರೋನ್ ಯೂಸ್ ಮಾಡ್ತಕ್ಕಂಥದ್ದು, ಮಿಸೈಲ್ ಯೂಸ್ ಮಾಡ್ತಕ್ಕಂಥದ್ದು, ಹೊಡೆದಾಕೋದು ಎಷ್ಟರ ಮಟ್ಟಿಗೆ ಸರಿ? ಇದು ವಿಶ್ವಸಂಸ್ಥೆ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ? ಮತ್ತು ವಿಶ್ವ ಮಾನವ ಹಕ್ಕುಗಳ ಆಯೋಗ ಇದೆ, ಇದು ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ. ಒಂದು ದೇಶಕ್ಕೆ ನುಗ್ಗಿ ನೀನು ಮಾರಣಹೋಮ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ? ಅಮೆರಿಕದ ಮೇಲೆ ವಿಶ್ವಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಮತ್ತು ಚೀನಾ ಮತ್ತು ರಷ್ಯಾ ಮತ್ತು ಫ್ರಾನ್ಸ್ ಈ ರೀತಿ ಪ್ರಮುಖ ದೇಶಗಳು ಅಮೆರಿಕದ ನಡೆಯನ್ನು ಯಾವ ರೀತಿ ಸ್ವಾಗತಿಸಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಕಟ್ಟ ವಿರೋಧಿಗಳು. ಹಾಗಾಗಿ 3ನೇ ಮಹಾಯುದ್ಧಕ್ಕೆ ಏನಾದ್ರು ಮುನ್ನಡಿ ಬರೆಯುತ್ತಾ ಇರಾನ್ ಬೆನ್ನಿಗೆ ಏನಾದರೂ ಚೀನಾ ಮತ್ತು ರಷ್ಯಾ ನಿಂತರೆ ಅಮೆರಿಕ ಈಗೊಂದು ರೀತಿ ಖಮೇನಿ ಖಲಾಸ್ ಆದಮೇಲೆ ಒಂದು ರೀತಿ ಏನೋ ನಿಲ್ತು, ನಾನೇನೋ ಸಾಧಿಸ್ತೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾದರೆ ಯುದ್ಧ ನಿಲ್ಲುತ್ತಾ ಅಂದರೆ ಇಲ್ಲ, 3ನೇ ಯುದ್ಧಕ್ಕೆ ಏನಾದ್ರು ಮುನ್ನಡಿ ಬರೆಯುತ್ತಾ ಅಂತಕ್ಕಂಥದ್ದು ಚರ್ಚೆಗಳು ಶುರುವಾಯಿತು. ಯಾಕೆಂದರೆ ಟ್ರಂಪ್ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ನಾನು ಪ್ರಪಂಚದಲ್ಲಿ 7-8 ದೇಶಗಳ ಯುದ್ಧ ನಿಲ್ಲಿಸಿದ್ದೀನಿ, 100 ಜನರ ಮಾರಣಹೋಮ ಆಗ್ತಿತ್ತು, ಆ ಎಲ್ಲ ಸಾವುಗಳನ್ನ ನಾನು ತಡೆದಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಏನಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಕೂಡ 2 ಯುದ್ಧಗಳಾಗಿ ಏನೋ ಒಂದು 200-300 ಜನ ಏನೋ ಬಾರ್ಡ್ರಲ್ಲಿ ಸತ್ತೇ ಹೋಗ್ಬರ್ತಾ ಇದ್ರು. ಅಂಥ ಟೈಮಲ್ಲಿ ನಾನು ನಿಲ್ಲಿಸಿದ್ದೀನಿ, ಯುದ್ಧಗಳನ್ನ ನಿಲ್ಲಿಸಿದ್ದೀನಿ, ನಾನು ಏನೋ ಶಾಂತಿಗಾಗಿ ಅಮೆರಿಕ ಯಾವತ್ತೂ ಹೋರಾಡುತ್ತೆ, ನಾನು ತುಂಬ ಶಾಂತಿ ದೂತ ಅಂತ ಟ್ರಂಪ್ ಹೇಳ್ಕೊತಾ ಇದ್ರು. ಅಷ್ಟೇ ಅಲ್ಲದೆ ಅವರು ಏನೋ ಕಳೆದ ಬಾರಿ ನಾನು ಸಾಕಷ್ಟು ಯುದ್ಧಗಳು ನಿಲ್ಲಿಸಿರೋ ಕಾರಣ ನನಗೆ ನೋಬೆಲ್ ಕೊಡಬೇಕು ನಾನು ಅಂತ ಟ್ರಂಪ್ ಕೇಳ್ತಾ ಇದ್ರು. ಆದರೆ ಶಾಂತಿ ಮಂತ್ರ ಜಪಿಸ್ತಿದ್ದ ಟ್ರಂಪ್ ಈಗ ಏಕಾಏಕಿ ಏನೋ ಒಂದು ಮಾತುಕತೆ ಇಲ್ಲದೆ, ಸಂಧಾನ ಇಲ್ಲದೆ ಇಸ್ರೇಲ್ ಬೆನ್ನಿಗೆ ನಿಂತು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದು ಎಷ್ಟರು ಸರಿ? ಈಗ ಟಾರ್ಗೆಟ್ ಅವ್ರದ್ದು ಏನೋ ಖಮೇನಿ ಮತ್ತು ಗೌರ್ಮೆಂಟ್ ಆಗಿರುತ್ತೆ. ಈ ಸಾಕಷ್ಟು ಎಂಬಾಸಿಡರ್ ಆಫೀಸ್ ಇರ್ಬೋದು, ಸರ್ಕಾರಿ ಕಚೇರಿಗಳು ಇರ್ಬೋದು, ಮತ್ತು ಇರಾನ್ನ ಮಿಲಿಟರಿ ಪಾಯಿಂಟ್ಗಳಿರ್ಬೋದು, ಮತ್ತು ಶಸ್ತ್ರಾಸ್ತ್ರ ಏನು ಸ್ಟಾಕ್ ಮಾಡಿರ್ತಾರೆ ಎಕ್ವಿಪ್ಮೆಂಟ್ಸು. ಸೊ ಆ ಥರದ್ದು ಯಾವುದೇ ಯುದ್ಧ ನಿಲ್ಲಿಸೋದಕ್ಕೆ ಮೊದಲೇನು ಮಾಡ್ತಾರೆ ಯಾವುದೇ ದೇಶಗಳಾಗಿದೆ ಅಂದರೆ ಎಲ್ಲೆಲ್ಲಿ ಅವರು ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ನೌಕಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲೆಲ್ಲ ಇರ್ತಕ್ಕಂಥ ಏನೋ ಮಿಸೈಲ್ಸ್ಗಳನ್ನ ಅಥವಾ ಹಡಗುಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ ಆ ರೀತಿ ಎಲ್ಲ ಧ್ವಂಸ ಮಾಡಿದರೆ ನೆಕ್ಸ್ಟ್ ಅವರಿಗೆ ಹೋರಾಡೋದಕ್ಕೆ ಅಸ್ತ್ರಗಳೇ ಇರಲ್ಲ. ಹಾಗಾಗಿ ಅವ್ರನ್ನ ಒಂದು ರೀತಿ ನಿಶಸ್ತ್ರ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಯುದ್ಧವನ್ನು ಬ್ರೇಕ್ ಆಗೋದು ಫಸ್ಟ್ ಅಲ್ಲಿಂದ. ಇನ್ನು ವಾಯುನೆಲೆ ನೋಡೋದಾದ್ರೆ ಏರ್ ಬೇಸ್ಗಳಿರತಕ್ಕಂಥ ಏನು ಯುದ್ಧ ವಿಮಾನಗಳಿದ್ದಾವೆ, ಏರ್ಕ್ರಾಫ್ಟ್ಗಳಿದೆ, ಅಂಥ ಯುದ್ಧ ವಿಮಾನಗಳನ್ನೆಲ್ಲ ಧ್ವಂಸಗೊಳಿಸಿದ್ರೆ ನೆಕ್ಸ್ಟ್ ಅವ್ರಿಗೆ ಹೋರಾಡೋದಕ್ಕೆ ಬೇರೆ ಚಾನ್ಸ್ ಇರಲ್ಲ. ಅಂದರೆ ಪ್ರಮುಖ ಪಾಯಿಂಟ್ಗಳನ್ನ ಟಾರ್ಗೆಟ್ ಮಾಡಿ ಹೊಡೆದಾಕಂಥ ಪ್ರಯತ್ನ ಅಮೆರಿಕ ಮಾಡ್ತು. ಹಾಗಾಗಿ ಖಮೇನಿಗೆ ಮೋಸ್ಟ್ಲಿ ನಿನ್ನೆ ಮಧ್ಯಾಹ್ನನೇ ಎಲ್ಲೋ ಒಂದು ಮುನ್ಸೂಚನೆ ಸಿಕ್ಕಿತ್ತು, ಇಲ್ಲ ಇದೆ ದಾಳಿಯ ಪ್ರಮಾಣ ಮತ್ತು ವೇಗವನ್ನು ನೋಡಿದರೆ ನಾವು ತುಂಬ ಹೊತ್ತು ಇವ್ರ ಜೊತೆ ಅಮೆರಿಕ ಜಾಯಿಂಟ್ ಆಪರೇಷನ್ ಮಾಡಿರೋದ್ರಿಂದ ತುಂಬ ಹೊತ್ತು ನಾವು ಇವ್ರ ಜೊತೆ ಕೈ ಜೋಡಿಸಿ ಹೋರಾಡೋದಕ್ಕೆ ಚಾನ್ಸೇ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಂತಿತ್ತು ಖಮೇನಿ. ಹಾಗಾಗಿ ಆತ ಎಲ್ಲೋ ಒಂದು ಅಡಗು ತಾಣದಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದ. ಆದರೆ ಅಮೆರಿಕ ಕಂಟಿನ್ಯೂಸ್ ಆಗಿ ನಿನ್ನೆ ಏನು 100 ಡ್ರೋನ್ಗಳನ್ನ ಅಂದರೆ ಇದು ಸೂಸೈಡ್ ಬಾಂಬರ್ ಥರ ಅದು ಅಲ್ಲೇ ಹೋಗಿ ಸೂಸೈಡ್ ಬಾಂಬರ್ ಥರ ಡ್ರೋನ್ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತು. ಸುಮಾರು 250ರಿಂದ 300 ಜನ ಏನೋ ಸತ್ತಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ಆಗಿದೆ. ಸುಮಾರು ಒಂದು 10,000 ಜನ ಗಾಯಗೊಂಡಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಇದೆ. ಹೀಗಾಗಿ ಖಮೇನಿಗೆ ಒಂದು ರೀತಿ ಭಯ ಶುರುವಾಯಿತು, ಇಲ್ಲೇ ಇದ್ದರೆ ನನಗೆ ಉಳುಗಾಲ ಇಲ್ಲ ಅಂತಂದು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದೆ. ಆತ ನಿಜವಾಗ್ಲೂ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡಿದ್ದ. ಆದರೆ ಅಮೆರಿಕ ಏನೋ ಒಂದು ಸಲ ನಾನು ಟಾರ್ಗೆಟ್ ಮಾಡಿದ್ಮೇಲೆ ಬಿಡಲ್ಲ ಅಂತಕ್ಕಂಥದ್ದು. ಯಾಕೆ ತುಂಬ ಏನೋ ಅಮೆರಿಕದ ಮಿಲಿಟ್ರಿ ಸಾಕಷ್ಟು ತುಂಬ ಸ್ಟ್ರಾಂಗ್ ಇದೆ. ಯಾವ ಲೆವೆಲಿಗೆ ಅಮೆರಿಕ ಮಿಲಿಟ್ರಿ ಸ್ಟ್ರಾಂಗ್ ಇದೆ ಅನ್ನೋದಕ್ಕೊಂದು ಎಕ್ಸಾಂಪಲ್ಲು, ಅಮೆರಿಕದಲ್ಲಿ ಸುಮಾರು 5,000-10,000 ಜನ ಸೈನಿಕರನ್ನ ಒಮ್ಮೆಲೆ ತುಂಬಿಕೊಂಡು ಹೋಗುವಂತಹ ವಿಮಾನಗಳಿದೆ. ಅಂದರೆ ಅಷ್ಟು ದೊಡ್ಡ ವಿಮಾನಗಳಲ್ಲಿ ಅವ್ರು ಏಕಕಾಲಕ್ಕೆ 20 ಅಥವಾ 30 ಯುದ್ಧ ವಿಮಾನ, ಚಿಕ್ಕ ಯುದ್ಧ ವಿಮಾನಗಳನ್ನ ತಗೊಂಡೋಗಿ ಏಕಕಾಲಕ್ಕೆ ಅವರು ಅಂದರೆ ದೊಡ್ಡ ವಿಮಾನಗಳಿಂದ ಚಿಕ್ಕ ವಿಮಾನಗಳನ್ನು ತಮ್ಮ ಟಾರ್ಗೆಟ್ ಎಲ್ಲೆಲ್ಲಿ ಮಾಡ್ತಾರೆ ಆ ಪ್ರದೇಶಗಳಲ್ಲಿ ವಿಮಾನಗಳನ್ನು ಇಳಿಸಿ ಆ ಟಾರ್ಗೆಟ್ ಮಾಡಿದ ಪ್ರದೇಶಗಳನ್ನ ಉಡಿಸ್ ಮಾಡಿ ಮತ್ತೆ ವಿಮಾನಗಳು ವಾಪಸ್ ಬರುವಂಥ ಸಾಮರ್ಥ್ಯ ಇದೆ. ಅಂದರೆ ಅಮೆರಿಕದಲ್ಲಿ ಅಷ್ಟೇ, ಅಂದರೆ ಏಕಕಾಲಕ್ಕೆ ಅವರು 5,000-10,000 ಸೈನಿಕರನ್ನ ಒಂದೇ ಸಲ ವಿಮಾನದಲ್ಲಿ ತಗೊಂಡೋಗುವಂತಹ ದೊಡ್ಡ ಯುದ್ಧ ವಿಮಾನಗಳಿದೆ, ಟೆಕ್ನಾಲಜಿ ಇದೆ. ನಮ್ಮಲ್ಲಿ ನೋಡ್ಬೋದು, ನಾವು ಭಾರತ ಅಮೆರಿಕದ ಮೇಲೆ ಮೊನ್ನೆ ಯುದ್ಧ ಆದಾಗ ಸುಮಾರು 400ರಿಂದ 450 ಕಿಲೋಮೀಟರ್ ದೂರ ಇರ್ತಕ್ಕಂಥ ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ
ಮಿಸೈಲಲ್ಲಿ ಹೊಡೆದಾಕಿದ್ವಿ. ಹಾಗೆ ಅಮೆರಿಕದ ಕೂಡ ಶಸ್ತ್ರಾಸ್ತ್ರ ತುಂಬ ಸ್ಟ್ರಾಂಗ್ ಇದೆ. ಅವ್ರದ್ದು ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗಳಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಮಿಸೈಲ್ಸ್ ಇರ್ಬೋದು ಅಥವಾ ಬೇರೆ ರೀತಿ ಇರ್ಬೋದು. ಹೀಗಾಗಿ ಅಮೆರಿಕವನ್ನು ಎದುರಾಕೊಂಡ್ರೆ ನನಗೆ ಉಳಿಗಾಳ ಇಲ್ಲ ಅಂತಲೇ ಖಮೇನಿ ಒಂದು ರೀತಿ ನಿರ್ಧಾರ ಮಾಡಿದಂತಿತ್ತು. ಈ ಕಾರಣಕ್ಕೆ ಆತ ತಪ್ಪಿಸ್ಕೊಂಡಿದ್ದ. ಆದರೆ ಕೊನೆಗೆ ಅಮೆರಿಕ ಬಿಟ್ಟಿಲ್ಲ, ಆತನನ್ನು ಹೊಡೆದಾಕಿದೆ. ಈಗ ಚೀನಾ ಮತ್ತು ರಷ್ಯಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇದು 3ನೇ ಮಹಾಯುದ್ಧ ಆಗುತ್ತಾ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ನೋಡ್ಬೇಕಾಗತ್ತೆ ವೀಣಾ. ಥ್ಯಾಂಕ್ ಯು ರಮೇಶ್ ಮಾಹಿತಿ. ಇರಾನ್ ಮತ್ತೆ ಇಸ್ರೇಲ್ ಪ್ರತಿದಾಳಿ ನಡೆಸ್ತಾ ಇದೆ. ಇಸ್ರೇಲ್ ಸಾಥ್ಗೆ ಅಮೆರಿಕ ನಿಂತಿರುವಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕ್ಷಿಪಣಿ ದಾಳಿ ನಡೆಸಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿವೆ. ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಇರಾನ್ನಿಂದ. ಇನ್ನು ದುಬೈ, ಕುವೈತ್, ಬಹ್ರೇನ್ನಲ್ಲಿ ಇರಾನ್ ಅಟ್ಯಾಕ್ ಮಾಡಲಾಗಿದೆ. ಒಟ್ಟಾರೆ ಟೆಹರಾನ್ನಲ್ಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಮೇಲೆ ಇದು ಸಾಕಷ್ಟು ಪರಿಣಾಮ ಬೀರ್ತಾ ಇದೆ.